ನಮ್ಮೂರು ಜಾತ್ರೆ ನೋಡೋಕೆ ಹೋಗೋಣ ಬನ್ನಿ ಬಾಸ್. ಹಲೋ, ಇವತ್ತು ನಾನು ನಮ್ಮೂರು ಜಾತ್ರೆ ನೋಡೋಕೆ ಹೋಗ್ತಿದ್ದೀನಿ. ನಮ್ಮೂರಲ್ಲಿ ಇದೇ ಅತಿ ದೊಡ್ಡ ಜಾತ್ರೆ. ಮೊದಲೆಲ್ಲ ಜಾತ್ರೆನ ವಾರ ಪೂರ್ತಿ ಮಾಡ್ತಿದ್ದೆ, ಯಾಕೆಂದರೆ ಅವಾಗ ಊರಲ್ಲೇ ಇದ್ದೆ. ಇವಾಗ ಬೆಂಗಳೂರಲ್ಲಿರೋ ಕಾರಣ ವಾರ ಪೂರ್ತಿ ಮಾಡೋಕ್ಕಾಗೋದು ಒಂದೇ ದಿನ, ಅದು ಸಂಡೇ ಮಾತ್ರ. ಈ ಸಲ ಜಾತ್ರೆಯಲ್ಲಿ ತುಂಬ ವೆರೈಟಿ ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಅದರಲ್ಲಿ ಇದು ಒಂದು ಹೆಲಿಕಾಪ್ಟರ್ ರೈಡ್. ಅದಕ್ಕೊಂದು ಚೆಂದ ಹೆಸರಿಟ್ಟಿದ್ರು, ಕಲ್ಪೋತ್ಸವ ಅಂತ. ನಾನು ಟ್ರೈನ್ ಇಳಿದ ತಕ್ಷಣ ಹೆಲಿಕಾಪ್ಟರ್ ರೈಡ್ನ ಹಾಗೆ ನೋಡಿಕೊಂಡು, ಆಮೇಲೆ ಈ ಜನಗಳು ಹಿಂಗೆ ಹೋಗ್ತಾ ಇರೋದು ನೋಡಿ ನಂಗೆ ಹಳೇದು ನೆನಪಾಗ್ತಾಯಿತ್ತು. ಆವಾಗ ನಾವು ಹೋಗಬೇಕಾದ್ರೆ ಹಿಂಗೆ ಸಿಕ್ಕಾಪಟ್ಟೆ ಬರೀ ಇಲ್ಲೇ ಅಡ್ಡಡ್ಡ ಇಳ್ದು ಹೋಗ್ತಿದ್ವಿ. ಟ್ರೈನ್ ಇಳಿದು ನಡ್ಕೊಂಡು ಮನೆ ಹತ್ರ ಬಂದರೆ ದಾರಿಲಿ ನಂಗೆ ಗಣೇಶ ಸಿಕ್ಕೇ ಬಿಟ್ಟ. ಅಲ್ಲೇ ನಮ್ಮನ್ನೆಲ್ಲ ಕಾಪಾಡಪ್ಪ ಅಂತ ಕೈ ಮುಗಿದು ಅಲ್ಲಿಂದ ಹಾಗೆ ಮನೆಗೆ ಹೋದೆ. ಮನೇಲಿ ನಮ್ಮನೆ ಚೈಲ್ಡ್ಗಳ ಜೊತೆ ನಾನು ಚೈಲ್ಡ್ ಆಡ್ದಂಗೆ ಆಡಿಕೊಂಡು, ಆಮೇಲೆ ಅಲ್ಲಿಂದ ಫೋನ್ ಮಾಡಿದ್ರು, ಮತ್ತೆ ಗಣೇಶ ಬಂತು, ಪೂಜೆ ಮಾಡಿಸೋಣ ಹೋಟ್ಲ ಹತ್ರ ಬನ್ನಿ ಅಂತ. ಅಲ್ಲಿಗೆ ಹೋದ್ವಿ. ಗಣೇಶನ ಉತ್ಸವ, ಗಣೇಶನ ಜಾತ್ರೆಗೆ ಬಂದಿರೋರಿಗೆ, ಅದನ್ನ ನೋಡಿರೋರಿಗೆ ಇದ್ರ ಬಗ್ಗೆ ಒಂದು ಐಡಿಯಾ ಇರುತ್ತೆ. ಗಣೇಶನ ಹಿಂದಿನ ದಿನ ರಾತ್ರಿಯೇ ಮಂಟಪದಿಂದ ತೆಗೆದು ಅದನ್ನು ಊರು ತುಂಬ ಮೆರವಣಿಗೆ ಮಾಡಿ, ಆಮೇಲೆ ನೆಕ್ಸ್ಟ್ ಡೇ ನೈಟು ಗಣೇಶನ ವಿಸರ್ಜನೆ ಮಾಡೋದು. ಮಾಡ್ತಾ ಮಧ್ಯದಲ್ಲಿ ಈ ಥರ ಎಲ್ಲ ಕಡೆ ಪೂಜೆ, ಹಾರಗಳು, ಅವ್ರವ್ರಿಗೆ ಇಷ್ಟ ಬಂದಿದ್ದ ರೀತಿಲಿ ಹಾರ ಮಾಡಿಸಿರ್ತಾರೆ. ವೆರೈಟಿ ಹಾರಸು, ಹಣ್ಣಿಂದು, ಆಮೇಲೆ ವಿಳೆದೆಲೆದು, ಆ ಥರ ತುಂಬ ಹಾರಗಳನ್ನ ಮಾಡಿಸಿರ್ತಾರೆ. ಅದನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಪಟಾಕೆಲ್ಲ ಹೊಡ್ಕೊಂಡು, ಆ್ಯಂಡ್ ಅದ್ರ ಜೊತೆ ಒಂದು DJ ಕೂಡ ಇರುತ್ತೆ. ಅದ್ರ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಜಾತ್ರೆ ಮಾಡ್ತೀವಿ ನಾವು. ನಾನು ಬೆಂಗಳೂರಿಂದ ಬಂದೆ. ಯಾಕೆ ಫಸ್ಟ್ ಹಾಡು ಹೇಳಿ ಹೋಗ್ತಾರೆ. ಈಗ ಹೇಳು, ಹಾಡು ಹೇಳು. ಆಮೇಲೆ ಗಿಲ್ಲಿ 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 ಹೇಳು. ಗಿಲ್ಲಿನ ಬುಟ್ಟೆ ನೀನು ಹೇಳು. ನೋಡು, ಡುಗ್ನಿ ಏನೋ ಕೊಡ್ತಾ ಜಾತ್ರೆಲಿ. ಏನೋ ಪಾಪಕ್ಕೆ ಸ್ವೀಟ್ ಕಾರ್ನ್ ಕೊಡ್ಸ. ಹೊಡಿತಾಳ? ಹೊಡಿಯಲ್ಲ, ಎಬ್ರುಸು. ವೇದ್ಯಕಾನು ಬಾ ಆಟಾಡ. ನಾನು ಬಲೂನ್ ಮಾಡ್ತಾರೆ ಪಾಪ. ಎಲ್ಲಿ ನೋಡ್ದೆ ಹಿಂಗೆ ಕುತ್ಕೊಳದ? ನಿಮ್ಮ ತಾತಂಗೆ ಹೇಳು ಈ ಥರದೊಂದು ತಂದು ಕೊಡಕ್ಕೆ. ವೆರಿ ಗುಡ್. ನೀ ಮಾಡಿದ ತಪ್ಪು. ಗಿಲ್ಲಿ 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 ಇಂಜೆಕ್ಷನ್ ಕೊಟ್ಟಿದ್ದು. ಫುಲ್ ಹೇಳು. ಇದು ಒಂದು ಫುಲ್ ಹೇಳು. ಊರಿಗೆ ಹೋದರೆ ಅವ್ರ ಮನೆ ಇವ್ರ ಮನೆ ಅಂತ ತಿರ್ಗಾಡೋಕ್ಕೆ ಅರ್ಧ ದಿನ ಬೇಕು. ಈಗ ಅಣ್ಣನ ಮನೆಯಿಂದ ಅಕ್ಕನ ಮನೆಗೆ ಹೋಗಿ ಅವ್ರು ರೆಡಿ ಮಾಡಿಸ್ಕೊಂಡು ಅವ್ರೊಂದು ಜಾತ್ರೆ ಒಳಗೆ ಬಿಟ್ಟು, ಆಮೇಲೆ ಮತ್ತೆ ನಾವು ಮನೆಗೆ ಹೋಗಿ ಮತ್ತೆ ರೆಡಿ ಆಗಬೇಕು. ಏನು ಕರ್ಮ ಗುರು. ನಿಂಗೆ ಅದು ಗೊತ್ತಾ ನೀನೇ ದೊಡ್ಡವಳು ಅಂತ? ಕೈ ಎತ್ತುತ್ತಿದೆಯಲ್ಲ. ಎಲ್ಲ ವಿಡಿಯೋ ರೆಕಾರ್ಡ್ ನಾನೇ ಮಾಡೋದ್ರಿಂದ ನನ್ನ ವಿಡಿಯೋದಲ್ಲಿ ನಾನೇ ತುಂಬ ಕಡಿಮೆ ಕಾಣಿಸ್ಕೋತೀನಿ. ಇಷ್ಟು ಸಣ್ಣದಾದರೂ ನನ್ನ ವಿಡಿಯೋನ ರೆಕಾರ್ಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಶಾಲು. ಅಂತೂ ಎಲ್ಲರೂ ಜಾತ್ರೆ ಹೊರಟ್ವಿ. ಈ ಸಲ ಆ್ಯಕ್ಚುಲಾಗಿ ಜಾತ್ರೆ ಅಂತಲೇ ಅನ್ನಿಸ್ತಿತ್ತು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದರು, ಎಂಟ್ರೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದರು. ಆಟಗಳು, ಜನ ಎಷ್ಟೊಂದು ಜನ ಇದ್ದರು. ಸಲ DJ ಜಾಸ್ತಿ ಇತ್ತು.
ಜಾತ್ರೆ ಒಳಗೋದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ನೆಟ್ವರ್ಕ್ ಬರೋಲ್ಲ. ತುಂಬ ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ, ಅದಕ್ಕೆ ನೆಟ್ವರ್ಕ್ ಬರೋಲ್ಲ. ನಾವೇನಾದರೂ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ತೀವಿ ಇವ್ರನ್ನ ಮೀಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಯಾಕೆಂದರೆ ನಾನು ಬೆಂಗಳೂರಿಂದ ಹೋಗ್ಬೇಕಾದ್ರೆ ಸುಮಾರು ಜನಕ್ಕೆ ಹೇಳಿರ್ತೀನಿ ಜಾತ್ರೆಗೆ ಬರ್ತೀನಿ, ಜಾತ್ರೆ ಸಿಗ್ತೀನಿ ಅಂತ. ಆದರೆ ಯಾವ ವರ್ಷವೂ ಹೇಳಿದ್ರು ಯಾರಿಗೂ ಸಿಗೋಕ್ಕಾಗಿಲ್ಲ. ಆದರೆ ಈ ವರ್ಷ ಸಿಕ್ಕಿದ್ದು, ಬಟ್ ಅದು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಜಾತ್ರೆಗಳಿಗೆ ಹೋಗೋಕ್ಕಿಂತ ಮುಂಚೆನೇ ಸಿಕ್ಕಿದ್ದು. ಇನ್ನೊಂದೇನೆಂದರೆ ಜಾತ್ರೆ ಏನಾದರೂ ತೊಗೋಬೇಕು, ಏನಾದರೂ ಆಟ ಆಡಬೇಕು ಅಂತ ಅಂದರೆ ಕ್ಯಾಶ್ ಇರಲೇಬೇಕು. ಏಕೆಂದರೆ ನಾನು ಹೇಳಿದೆ ಆಗಲೇ ನೆಟ್ವರ್ಕ್ ಇರಲ್ಲ. ಸೊ ಫೋನ್ಪೇ ಗೂಗಲ್ ಪೇನೂ ಯೂಸ್ ಆಗೋಲ್ಲ. ಇದು ನಮ್ಮೂರ ಎಂಟ್ರೆನ್ಸ್. ಹೇಗಿದೆ ಈ ಜಾಗಕ್ಕೆ? ಅಷ್ಟು ರಾತ್ರಿಲಿ ಗಣೇಶ ಬಂದಾಗ ಆ ಎಂಟ್ರೆನ್ಸ್ ಲುಕ್ ಸಖತ್ತಾಗಿ ಕಾಣಿಸ್ತಿತ್ತು. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last. Yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate ಜಾತ್ರೆ ಅಂತ ಅಂದರೆ ಯಾರಿಗೆಲ್ಲ ಆಟಾಡೋಕ್ಕೆ ಇಷ್ಟ ಆಗುತ್ತೆ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವುದನ್ನು ಬಿಡ್ದಂಗೆ ಎಲ್ಲದನ್ನು ಆಡ್ತೀನಿ. ಆದರೆ ಈ ಸಲ ಎಲ್ಲದನ್ನು ಆಡೋಕ್ಕಾಗಲಿಲ್ಲ. ಕೊಲಂಬಸ್, ಬ್ರೇಕ್ ಡ್ಯಾನ್ಸ್ ಮೇ ಬಿ 2 ಅನಿಸುತ್ತೆ ಆಡೋಕ್ಕಾಗಿದ್ದು ಈ ಸಲ. ಆಟ ಆಡಿಕೊಂಡು ಗಣೇಶನ ಬಿಡೋಣ ಅಂತ ಬಂದರೆ ಜಾಗನೇ ಇಲ್ಲ, ಅಷ್ಟು ಜನ ತುಂಬೋಗಿದ್ದರೆ ಎಲ್ಲ ಮುಂಚೆನೇ ಬಂದು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನಿರೋ ಹೈಟ್ಗೆ ನನಗಂತೂ ಏನೂ ಕಾಣಿಸಲ್ಲ, ಮುಂದೆ ನಿಂತ್ಕೊಂಡ್ರೆ ಮಾತ್ರ ಎಲ್ಲ ಕಾಣಿಸುತ್ತೆ. ಅಲ್ಲಿ ರೋಡ್ ಮಾಡೋಕ್ಕೋ ಅಥವಾ ಚರಂಡಿ ಮಾಡೋಕ್ಕೋ ಗುಂಡಿ ತೆಗೆದು ಮಣ್ಣೆಲ್ಲ ಗುಡ್ಡೆ ಹಾಕಿದ್ರು. ಆ ಗುಡ್ಡೆ ಮೇಲೆ ಹತ್ತು ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದೆ. ಆದರೂ ಏನು ಕಾಣಿಸ್ಲಿಲ್ಲ, ಅದು ಬೇರೆ ವಿಷಯ. ಪ್ರತಿ ಸಲ ಇನ್ನೂ ದೂರ ಇರ್ತಿದ್ದೆ, ಗಣೇಶನ ಬಿಟ್ಟಿದ್ದು ನಂಗೆ ಸ್ವಲ್ಪನೂ ಕಾಣಿಸ್ತಿರ್ಲಿಲ್ಲ. ಈ ಸಲ ಅಟ್ಲೀಸ್ಟ್ ನನಗೆ ಕಾಣಿಸೋಷ್ಟು ದೂರದಲ್ಲಿದ್ದೆ. ಯಾವಾಗಲೂ ಹೆಂಗೆ ಅನ್ಕೋತಿದ್ದೆ ಅಂತಂದರೆ ಪಟಾಕಿ ಹೊಡೆದ್ರು ಅಂತಂದರೆ ಗಣೇಶನ ಬಿಟ್ಟರು ಅಂತ. ಪಟಾಕಿ ಹೊಡೆದಿದ್ದು ನೋಡಿಕೊಂಡು ಓಡ್ತಾ ಇದ್ವಿ ಎಲ್ಲ ಮುಗಿಸ್ಕೊಂಡು. ಬಟ್ ಈ ಸಲ ಗಣೇಶನ ಹತ್ತಿರದಿಂದ ನೋಡಿದೆ. ಅಂದರೆ ಕ್ರೇನಲ್ಲಿ ಗಣೇಶನ ಮೇಲೆತ್ತಿ ಹೀಗೆಲ್ಲ ತೋರಿಸಿ, ಅಂದರೆ ಜನಕ್ಕೆ ತೋರ್ಸೋಕ್ಕೆ ಅನ್ನೋ ಥರನೇ ಎತ್ತುತ್ತಾರೆ. ಅದನ್ನು ತೋರಿಸಿದ ಮೇಲೆ ಹಿಂಗೆ ನೋಡಿಕೊಂಡು ಗಣೇಶನ ಬಿಟ್ಟ ಮೇಲೆ ಪಟಾಕಿ ಎಲ್ಲ ಸುಟ್ಟ ಮೇಲೆ ಹಬ್ಬ ಪಟಾಕಿ ಹೊಡೆಯೋದೇ ಒಂದು ದೊಡ್ಡ ಹಬ್ಬ ನಮಗೆ. ನಾವೇನು ಹೊಡೆಯೋದನ್ನು ನೋಡ್ತೀವಿ ಅಷ್ಟೇ.
ಅಲ್ಲಿ ಇನ್ನೊಂದು ಮಜಾ ಅಂದರೆ ಇದನ್ನು ನೋಡೋಕ್ಕೆ ಅಂತ ಜನಗಳು ಅಲ್ಲಿ ನಿಂತಿರೋ ಗಾಡಿಗಳ ಮೇಲೆಲ್ಲ ಹತ್ತಿರ್ತಾರೆ, ಅಲ್ಲಿ ಅಕ್ಕಪಕ್ಕ ನಿಂತಿರೋ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿರ್ತಾರೆ. ಬಿಲ್ಡಿಂಗ್ ಹೋಗಲಿ, ಅದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಬಿಲ್ಡಿಂಗ್ ಮೇಲೆ ಹತ್ತೋದು. ಗಾಡಿ ಮೇಲೆ ಹತ್ತಿರ್ತಾರೆ, ಮರದ ಮೇಲೆ ಹತ್ತಿರ್ತಾರೆ, ಎಲ್ಲ ನೋಡೋಕ್ಕೆ ಎಷ್ಟು ಮಜಾ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ಬೋದು. ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ. ಜಾತ್ರೆ ಅಂತೂ ಮುಗೀತು, ನಂದು ಇನ್ನೊಂದು ಬೈಕೆ ಈಡೇರಲಿಲ್ಲ. ಏನು ಅಂತೀರಾ? ಚುರುಮುರಿ ತಿನ್ನೋದು. ಯಾಕೆಂದರೆ ಬೆಂಗಳೂರಲ್ಲಿ ನಮಗೆ ಈ ಥರ ಪುರಿ ಸಿಗಲ್ಲ. ಸೊ ನಾನು ಯಾವಾಗ ಊರಿಗೆ ಹೋದ್ರೂ ನಂಗೆ ಏನು ಬೇಕಂದರೆ ಚುರುಮುರಿ ಬೇಕು ಅಂತ ಇರ್ತೀನಿ. ಫೈನಲಿ ಸಿಕ್ತು, ತಿನ್ಕೊಂಡು ಮನೆಗೆ ಹೋದೆ. ಜಾತ್ರೆ ಮುಗೀತು. ಥ್ಯಾಂಕ್ ಯು ಸೋ ಮಚ್.